ನಮಸ್ಕಾರ ಸ್ನೇಹಿತರೆ, ನಾನು ಹಿಮಂತರಾಜು. ಇವತ್ತು ಭಾನುವಾರ ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಆವರಣದಲ್ಲಿರುವಂಥ ಅರಣ್ಯ ಪ್ರದೇಶದಲ್ಲಿ ನಾನಿದ್ದೇನೆ. 1964ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಬೇರ್ಪಟ್ಟು ಬೆಂಗಳೂರು ವಿಶ್ವವಿದ್ಯಾಲಯ ಸ್ವತಂತ್ರವಾಗಿ ಸ್ಥಾಪನೆ ಆಗುತ್ತೆ. ಆರಂಭದಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬೆಂಗಳೂರು ವಿಶ್ವವಿದ್ಯಾಲಯ ನಂತರ 1974ರಲ್ಲಿ ಕೆಂಗೇರಿ ಬಳಿ 1100 ಎಕರೆ ಪ್ರದೇಶದಲ್ಲಿ ಜ್ಞಾನಭಾರತಿ ಕ್ಯಾಂಪಸ್ ನಿರ್ಮಾಣ ಆಗುತ್ತೆ. ಆನಂತರ ಜ್ಞಾನಭಾರತಿಯಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಕಾರ್ಯಾರಂಭ ಮಾಡುತ್ತೆ. ವಿಶ್ವವಿದ್ಯಾಲಯದ ಅರಣ್ಯ ಇಲಾಖೆ ವಿಶ್ವವಿದ್ಯಾಲಯದ ಆವರಣದ ಅರಣ್ಯ ಪ್ರದೇಶದಲ್ಲಿ 3 ಬಯೋ ಪಾರ್ಕ್ಗಳನ್ನು ನಿರ್ಮಾಣ ಮಾಡಿದೆ. ಈ ಭಾಗದಲ್ಲಿ ಈ ಪ್ರದೇಶದ ಜನರು ಸಾಕಷ್ಟು ಬೆಳಗ್ಗೆ ವಾಯುವಿಹಾರಕ್ಕಾಗಿ ಬರ್ತಾರೆ. ಆದರೆ ಬರುವ ಸಾಕಷ್ಟು ಜನರು ಪರಿಸರ ಪ್ರೇಮಿಗಳೇ ಆಗಿರೋದ್ರಿಂದ ಈ ಪ್ರದೇಶದಲ್ಲಿ ಸಾಕಷ್ಟು ಗಿಡ ಮರಗಳನ್ನು ನೆಟ್ಟು ಬೆಳೆಸೋದರಲ್ಲಿ ಮತ್ತು ರಕ್ಷಣೆಯಲ್ಲೂ ಕೂಡ ಸಂಘಗಳನ್ನು ವಾಯುಹಾರಿ ಸಂಘಗಳನ್ನು ಮಾಡಿಕೊಂಡು ಇದರ ರಕ್ಷಣೆಗೆ ಕೂಡ ಇದ್ದಾರೆ. ಜ್ಞಾನಭಾರತಿಯ ಈ ಕಾಡಿನಲ್ಲಿ ಸಾಕಷ್ಟು ಜೀವ ವೈವಿಧ್ಯತೆ, ಮರಗಳು ವೈವಿಧ್ಯತೆಯಿಂದ ಕೂಡಿರುವಂಥ ಮರಗಳು, ದೊಡ್ಡ ದೊಡ್ಡ ಮರಗಳು ಇರೋದರಿಂದ ಈ ಪ್ರದೇಶವನ್ನು ಪಾರಂಪರಿಕ ತಾಣ ಅಂತಂದೇಳಿ ಘೋಷಿಸಬೇಕು ಅಂತೇಳಿ ಇಲ್ಲಿನ ಪರಿಸರವಾದಿಗಳು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯ ಅರಣ್ಯ ಇಲಾಖೆ ಇದನ್ನು ಜೀವ ವೈವಿಧ್ಯ ಪಾರಂಪರಿಕ ತಾಣ ಎಂದು ಘೋಷಣೆ ಮಾಡಲಿಕ್ಕೆ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದೆ. ಸರ್, ನಟರಾಜ್ ಸರ್, ತಾವು ಹೇಳಿ, ಎಷ್ಟು ವರ್ಷದಿಂದ ತಾವು ಬೆಂಗಳೂರು ವಿಶ್ವವಿದ್ಯಾಲಯದ ಈ ಜಾಗದಲ್ಲಿ ತಾವು ವಾಕ್ ಮಾಡ್ತಿದ್ದೀರಾ ಮತ್ತು ನಿಮ್ಗೆ ಏನು ಅನ್ಸುತ್ತೆ ಮತ್ತು ಪ್ರತಿದಿನನೂ ತಾವು ಮಾಡ್ತೀರಿ? ತಾವು ಹೇಳಿ, ತಮ್ಮ ಅನುಭವ, ಇಲ್ಲಿನ ವಿಚಾರ ಹೇಗಿದೆ? ನಮಸ್ಕಾರ ಸರ್. ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ನಾವು ಸುಮಾರು ವರ್ಷದಿಂದ ಬರ್ತಾ ಇದ್ದೆ. ಆದರೆ ನನಗೆ ಏನಂದರೆ ಮೇನ್ ರೋಡಲ್ಲಿ ಹೋಗಿ ವಾಕ್ ಮಾಡ್ತಾ ಇದ್ದೋ. ಈ ಕೊರೋನಾ ಅಂತ ಬಂದಾಗ ನಾವು ಒಳಗಡೆ ಬಿಡ್ತಿರ್ಲಿಲ್ಲ, ಯೂನಿವರ್ಸಿಟಿ ಒಳಗಡೆಗೆ ಅಲೋ ಇರಲಿಲ್ಲ. ಆಗ ಪಾರ್ಕ್ಗಳೆಲ್ಲ ಕ್ಲೋಸ್ ಆಗಿರ್ತಿತ್ತು. ಆಗ ವಾಕಿಂಗ್ ಏನು ಮಾಡೋದು ಅಂತ ಒಳಗಡೆಯಿಂದ ಒಂದು ಗೇಟಲ್ಲಿ ಒಳಗಡೆ ಬರ್ಬೋದು ಅಂತ ಗೊತ್ತಾಯಿತು. ಆಗ ಬಂದಾಗ ಯೂನಿವರ್ಸಿಟಿ ಒಳಗಡೆ ಕಾಡಲ್ಲಿ ನಾವು ವಾಕ್ ಮಾಡ್ಬೋದು ಅಂತ ಗೊತ್ತಾಗಿದೆ. ಫಸ್ಟ್ ಟೈಮ್ ನಮಗೆ ಕೊರೋನಾ ಟೈಮಲ್ಲೇ ಗೊತ್ತಾಗಿದ್ದು. ಆಗ ನಾವು ಬಂದಾಗ ನಮ್ಗೆ ಅಲ್ಲಿ ಸಿಕ್ಕಂಥ ಈ ಅದೃಷ್ಟ ಅಂದರೆ ಅದೊಂಥರ ಸ್ವರ್ಗ ಸಿಕ್ಕಿದಾಗ ಆಯಿತು. ಏಕೆಂದರೆ ಇಲ್ಲಿ ಯೂನಿವರ್ಸಿಟಿ ಇದರಲ್ಲಿ ಬಯೋ ಪಾರ್ಕ್ ಅಂತ 3 ವಿಭಾಗ ಮಾಡಿದ್ದಾರೆ. ಬಯೋ ಪಾರ್ಕ್ 1, 2, 3. ಈ ನಾವು 3 ಕಡೆನೂ ತುಂಬಾ ವಾಕ್ ಮಾಡ್ತಾ ಇದ್ದೋ. ಈಗ ಬಯೋ 1ನಲ್ಲಿ ನಾವು ಜಾಸ್ತಿ ಮಾಡ್ತೀವಿ. ತುಂಬ ನಮಗೆ ಆರೋಗ್ಯ ಅನ್ನೋದಕ್ಕಿಂತ ಇಲ್ಲಿ ಬಂದಾಗ ನಾವು ಒಳ್ಳೆ ಗಾಳಿ, ಆಮೇಲೆ ಒಳ್ಳೆ ಪಕ್ಷಿಗಳ ಕಲರವ, ಸುಮಾರು ತುಂಬಾ ಚಿಟ್ಟೆಗಳ ಪ್ರಭೇದಗಳು ತುಂಬ ಇದೆ. ವಾರಕ್ಕೊಂದ್ಸತಿ ಇಲ್ಲಾಂದ್ರೆ 15 ದಿನಕ್ಕೊಂದ್ಸರಿ ಈ ಥರ ಏನೋ ಸೋಷಿಯಲ್ ನಮ್ಮ ಇದನ್ನ ಸುತ್ತಮುತ್ತ ಇರೋ ಪರಿಸರನ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ನಿಟ್ಟಲ್ಲಿ ನಾವು ಸಂಘ ಮಾಡ್ಕೊಂಡು ಎಲ್ಲರೂ ಕೈ ಜೋಡಿಸ್ತೀವಿ. ಆಮೇಲೆ ನಾವು ಒಬ್ಬೊಬ್ರು ಒಂದು ಗ್ರೂಪ್ ಇದೆ, ಗ್ರೂಪ್ ವೈಸ್ ಇರ್ತಾರೆ. ಅವರು ಒಬ್ಬೊಬ್ರು ಒಂದೊಂದು ಗ್ರೂಪ್ ಅವರು ಒಂದು 50 ಗಿಡಕ್ಕೆ ನೀರು ಹಾಕ್ತಿವಿ. ಒಂದೊಂದು ಅವ್ರವ್ರಿಗೆ ಆಯಾ ಸ್ಥಳ ನಿಗದಿಪಡಿಸಿರ್ತೀವಿ. ಅವ್ರವ್ರಾಗಿ ಮೇಂಟೈನ್ ಮಾಡ್ತಾರೆ. ಹಂಗಾಗಿ ಇದು ಒಳ್ಳೆ ತುಂಬಾ ದಟ್ಟವಾದ ಕಾಡಾಗುತ್ತೆ. ಇನ್ನೊಂದು ನನಗೆ ಗೊತ್ತಿರಾಗೆ ಇನ್ನೊಂದು 10-15 ವರ್ಷಕ್ಕೆ ಇದು ತುಂಬಾ ದಟ್ಟವಾದ ಕಾಡಾಗತ್ತೆ. ನಮಸ್ಕಾರ ಕುಮಾರ್ ಸರ್. ನಮಸ್ಕಾರ ಸರ್. ಈಗ ಅದೇ ಏನಂತಂದ್ರೆ, ಈಗ ತಾವು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ವಾಕ್ ಮಾಡ್ತೀರಾ ಪ್ರತಿದಿನ. ಇದೆಲ್ಲ ಈಗ ತಾನೇ ನಟರಾಜ್ ಸರ್ ಅದನ್ನ ಹೇಳಿದ್ರು. ಸರ್, ಈಗ ನಾನು ನೋಡಿದೀನಿ, ನೀವು ಈ ಗಿಡಗಳಿಗೆ ನೀರು ಹಾಕೋದು ಇದೆಲ್ಲ ಯಾವ ತರದ್ದು ವ್ಯವಸ್ಥೆ ಇಲ್ಲಿ ಹೆಂಗಿದೆ? ಗೌಡ್ರು ನೀರು ಹಾಕ್ತಾರೆ, ಇಲ್ಲಿ ಡ್ರಮ್ಗಳಲ್ಲಿ ನೀರು ತುಂಬಿಸ್ತಾರೆ ಅನ್ನೋಂಥದ್ದೆಲ್ಲ. ಇಲ್ಲಿ ಪುಟ್ಟೇಗೌಡ್ರು ಅಂತ ಇದ್ದಾರೆ, ಅದಕ್ಕೆ ತುಂಬಾ ಅವರು ಸಹಕಾರ ಮಾಡ್ತಾರೆ. ಇಲ್ಲೆಲ್ಲ ಜನಗಳನ್ನ ಕೂಡಿಸ್ಕೊಂಡು ಇಲ್ಲೆಲ್ಲ ಸುತ್ತು ಗಿಡಗಳು ನೆಡೋದು, ಅದಕ್ಕೆ ನೀರು ಹಾಕ್ಸೋದು, ಆ ಡ್ರಮ್ಗಳೆಲ್ಲ ತಂದು ಇಲ್ಲಿ ಮಡಗೋದು ವ್ಯವಸ್ಥೆ. ಆ ನೀರು ಹಾಕೋಕ್ಕೆ ಎಲ್ಲ ಟ್ಯಾಂಕರ್ಗಳಲ್ಲಿ ನೀರು ಹೊಡಿಸ್ಕೊಂಡು ಡ್ರಮ್ಗಳಿಗೆ ಆ ಗಿಡಗಳಿಗೆಲ್ಲ ನೀರು ಹಾಕ್ತೀವಿ. ಆ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ. ಒಂದು ವಾಕಿಂಗ್ ಟ್ರಕ್ಕು ತುಂಬ ಚೆನ್ನಾಗಿದೆ. ನಾವು 1 ಅವರ್ ವಾಕ್ ಮಾಡೋದು ಗೊತ್ತಾಗೋದೇ ಇಲ್ಲ. ಇದು ಹೆಂಗೆ ವಾಕ್ ಎಷ್ಟು ಗಿಡಗಳು ಇರ್ಬೋದು ಸರ್ ಅಂದಾಜಿಗೆ? ನೀವು ಇಲ್ಲಿ ವಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಗಿಡಗಳನ್ನ ತಾವು ಮಾಡಿದೆ ಸರ್? ಸುಮಾರು 1,500 ಮೇಲೆ ಗಿಡಗಳನ್ನ ಒಂದು ಟ್ರಕ್ ಥರ ಸುತ್ತಲೂ ಒಂದು ರೌಂಡ್ಸ್ ಥರ ಮಾಡಿಬಿಟ್ಟು ಸುಮಾರು 1,500 ಗಿಡಗಳನ್ನ ನೆಟ್ಟಿದ್ದೀವಿ. ಅವು ತುಂಬ ಚೆನ್ನಾಗಿ ಬಂದಿದ್ದಾವೆ ಆಲ್ರೆಡಿ.
ಎಲ್ಲ ತುಂಬಾ ಬಂದಿದ್ದಾವೆ. ನೀರೇ ಬೇಕಿಲ್ಲ ಅವಕ್ಕೆ, ಚೆನ್ನಾಗಿ ಬೆಳ್ಕೊಂಡಿದೆ. ಬೇಸಿಗೆ ಟೈಮ್ನಲ್ಲಿ ಸಣ್ಣ ಸಸಿಗಳಿಗಾದ್ರೆ ಬೇಸಿಗೆ ಟೈಮಲ್ಲಿ ನೀರು ಹಾಕಿ. ಹೌದೌದು, ಬೇಸಿಗೆ ಟೈಮಲ್ಲಿ ನೀರು ಹಾಕಿ ಬಂದಿದ್ದಾರೆ. 4-5 ವರ್ಷ ಆಗಿದೆ ಹಾಕಿ. ಅಲ್ಲ ಚೆನ್ನಾಗಿ ಬೆಳ್ಕೊಂಡಿದ್ದಾವೆ. ಮುಂದಕ್ಕೆ ನೀರೇ ಬೇಕಾಗೋದಿಲ್ಲ ಅದಕ್ಕೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ವಾಕಿಂಗ್ ಟ್ರಕ್ ಮಾತ್ರ ಇದು ಪುಣ್ಯ ನಮಗೆ. ಇದು ಈ ಪ್ರದೇಶದ ಜನರಿಗೆ ಜ್ಞಾನಭಾರತಿ ಒಂದು ವರವೇ ಹೌದು. ಪರಿಸರ ಉಳಿಸೋಣ, ಬೆಳೆಸೋಣ. ನಮಸ್ಕಾರ.